ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಚಾನೆಲ್ ನಿಮಗೋಸ್ಕರ ನೀಡ್ತಾ ಇರೋ ಒಂದು ಸ್ಪೆಷಲ್ ಪ್ರೋಗ್ರಾಮ್. ಇದು ಕೊಡಗಿನ ವಿಶಿಷ್ಟ ಹಬ್ಬಗಳಲ್ಲಿ ಒಂದಾದ ಬೇಡು ಹಬ್ಬ. ಚಿತ್ರ ವಿಚಿತ್ರ ವೇಷವೇ ವಿಶೇಷ, ಬೈಗುಳವೇ ವೈಶಿಷ್ಟ್ಯ. ಭಾರತ ಇದು ಹಲವಾರು ಸಂಸ್ಕೃತಿಗಳ ತಾಯ್ನಾಡು. ಕರ್ನಾಟಕದ ಕಾಶ್ಮೀರವೆಂದೇ ಹೆಸರುವಾಸಿಯಾಗಿರುವ ಕೊಡಗಿನಲ್ಲಿ ಆಚರಣೆ ಮಾಡಲಾಗುವ ವಿಶೇಷ ಹಬ್ಬವೇ ಬೇಡು ಹಬ್ಬ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಸಮೀಪದಲ್ಲಿರುವ ಹೆಬ್ಬಾಲೆಯ ಭದ್ರಕಾಳಿ ದೇವಸ್ಥಾನದಲ್ಲಿ ನಡೆಯುವ ಈ ಹಬ್ಬವು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಹಬ್ಬದ ಸಂದರ್ಭದಲ್ಲಿ ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಧರಿಸಿ ಮನೆ ಮನೆಗೆ ತೆರಳಿ ಬೇಡುತ್ತಾರೆ. ಹೀಗೆ ತೆರಳುವ ಸಮಯದಲ್ಲಿ ತಮ್ಮದೇ ಆದ ರೀತಿಯ ಬೈಗುಳಗಳನ್ನು ವಿಶಿಷ್ಟ ವಾದ್ಯಗಳೊಂದಿಗೆ ಬೈಯುತ್ತಾ ತೆರಳುತ್ತಾರೆ. ಕಣ್ಣಿಗೆ ಕಂಡವರೊಂದಿಗೆ ಹಣವನ್ನು ಕೇಳುತ್ತಾ ಅವರ ಮುಂದೆ ಹಾಡುಗಳನ್ನು ಹಾಡಿಕೊಂಡು ತಮ್ಮದೇ ಆದ ಪ್ರಪಂಚದಲ್ಲಿ ಸಂತೋಷವನ್ನು ಪಡುತ್ತಿರುತ್ತಾರೆ.
ಸನ್ಮಂಡ ಕುಟುಂಬಕ್ಕೆ ಸೇರಿದ ಹಬ್ಬ. ಈ ಹಬ್ಬ ಹೆಚ್ಚು ಕಮ್ಮಿ ಒಂದು 50-60 ವರ್ಷದಿಂದ ನಡೀತಾ ಬರ್ತಾ ಇದೆ. ನಮ್ಮ ಅಜ್ಜನ ಕಾಲದಿಂದಲೂ ಬರ್ತಾ ಇದೆ. ಇದು ಮೊದಲು ನಮ್ಮ ಮನೆಯಿಂದ ಹೊರಡ್ತಿತ್ತು. ನಮ್ಮ ಕುಲದೇವರು ಅಂತ ಹೇಳ್ಬೋದು, ಈ ಭದ್ರಕಾಳಿ ಅಂತ ಹೇಳೋರು. ಬೇರೆ ಕಾಲಾನುಗಾರ ಪ್ರಕಾರ ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಂಬಲ ಅಂತ ಒಂದು ಮಾಡಿದ್ದೀವಿ. ಇಲ್ಲಿ ಅಲ್ಲಿ ದೇವ್ರನ್ನ ಇಟ್ಟು ಭದ್ರಕಾಳಿ ಅಲ್ಲಿಂದ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಯಾವ ಅಂತ ಹೇಳಿದ್ರೆ ಮೇ 3ನೇ ವಾರ ಅಥವಾ 4ನೇ ವಾರದಲ್ಲಿ ಬರ್ತದೆ. ಇದು ಪ್ರತಿ ಬೇಸವರನೇ ಬರೋದು. ಇದು ಅದರಲ್ಲಿ ಬುಧವಾರ ದಿನ ನಾವು ಪಟ್ಟಣಿ ಅಂತ ಹೇಳಿದ್ವಿ. ಶುದ್ಧವಾಗಿರಬೇಕು, ಮಾಂಸ ತಿನ್ನುವಂಗಿಲ್ಲ. ಇಲ್ಲಿ ಊರಿನವರೆಲ್ಲ ಸೇರ್ತಾರೆ, ಭಾಗವಹಿಸ್ತಾರೆ. ಮತ್ತು ಈ ಹಬ್ಬದ ವಿಶೇಷತೆ ಏನಂತಂದರೆ, ನಾವು ಆಚರಿಸೋದು ಮಾತ್ರ ಅಷ್ಟೇ. ಇದರಲ್ಲಿ ಮುಕ್ಕಾಲು ಪಾಲು ಈ ಕುರುಬರು ಎರವರೆಲ್ಲ ಕಾಳಿ ಆಡ್ಕೊಂಡು ಬಂದು ದೇವರಿಗೆ ಹರಕೆ ಒಪ್ಪಿಸಬೇಕು. ನಮ್ಮ ದೇವರ ಶುದ್ಧ ಕೆಲಸ ಅಂತೇಳಿ ಮಾಡ್ತೀವಿ. ಭಂಡಾರದ್ದು ತೊಳೆದು ಮಾಡಿ ಅಂಬಲದಿಂದ ಹೊಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಇಲ್ಲಿ ಅಯ್ಯಪ್ಪ ದೇವಸ್ಥಾನಕ್ಕೆ ಬರ್ತೇವೆ. ದೇವರು ಬರ್ತವೆ, ತಿರ್ಲ ಅಂತ ಒಬ್ಬ ಇದ್ದಾರೆ. ಹಾಗೆ ವಸ್ತ್ರಾಭರಣ ತಗೊಂಡು ಬಂದು ಇಲ್ಲಿ ಇಟ್ಟು ಇಲ್ಲೊಂದು ಪೂಜೆ ಮಾಡಿ ಮತ್ತೆ ನಾವು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಭದ್ರಕಾಳಿ ದೇವಸ್ಥಾನ ಹೆಚ್ಚು ಕಮ್ಮಿ ಒಂದು 3/4 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು. ಅದು ಇದೇ ಥರ ಒಂದು ದೇವಸ್ಥಾನ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಹೇಳಿದ್ರೆ, ಆ ಭದ್ರಕಾಳಿ ದೇವಸ್ಥಾನ ಹೆಂಗಸರು ಹೋಗೋಂಗಿಲ್ಲ. ಅದು ನಮಗೆ ತಂದೆಯವರು ಹೇಳಿದ ಪ್ರಕಾರ ಇಲ್ಲಿವರೆಗೆ ಏನಂತ ಯಾಕೆಂತ ಗೊತ್ತಿಲ್ಲ, ಅದು ಹೆಂಗಸರು ಹೋಗೋದಿಲ್ಲ. ಅದು ನಾಳೆ ಏನಂತಂದರೆ, ಇವತ್ತು ಬೇಸ್ತವಾರ, ಈ ದಿನ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕುದುರೆಯನ್ನು ನಾವು ಅಯ್ಯಪ್ಪ ದೇವರ ಇದು ವಾಹನ ಕುದುರೆ ಅಯ್ಯಪ್ಪ ಮೊದಲು ಈ ಕುದುರೆಯಲ್ಲೇ ಬರ್ತಾ ಇದ್ದಂತೆ. ಅದಕ್ಕೆ ಅಲ್ಲಿ ಅಂಬಲದಿಂದ ಕುದುರೆಯನ್ನು ಕಟ್ಟಿಕೊಂಡು ಅದು ಜನ ಹೊತ್ಕೊಳ್ತಾರೆ. ಒಂದು ಆರ್ಟಿಫಿಷಿಯಲ್ ಥರ ಕುದುರೆ ಇದರಿಂದ ಮಾಡಿರ್ತಾರೆ. ಅದನ್ನು ಇಬ್ಬರು, ಒಂದು ಬೆಳ್ಳಿ ಕುದುರೆ ಇರ್ತದೆ, ಇನ್ನೊಂದು ಭದ್ರಕಾಳಿಗೆ ಒಂದು ಕುದುರೆ ಅಂತ ಇರ್ತದೆ. ಆ ಬೆಳ್ಳಿ ಕುದುರೆ ಆ್ಯಕ್ಚುಲಿ ಅಯ್ಯಪ್ಪ ಸ್ವಾಮಿ ಕುದುರೆ. ಅದನ್ನು ಇನ್ನು ಭದ್ರಕಾಳಿ ದೇವಸ್ಥಾನ ಅವರು ತಿರ್ಲ ಬರ್ತಾನೆ. ಅದರಲ್ಲಿ ಮೊಗ ಇರ್ತದೆ ಭದ್ರಕಾಳಿದು. ಅದನ್ನು ಇಟ್ಟುಕೊಂಡು ದೇವರು ಬಂದ ತಕ್ಷಣ ನಾವು ಅಲ್ಲಿಂದ ಹೊರಡ್ತೇವೆ. ಅಲ್ಲಿಂದ ಬಂದು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಸೇರ್ತೇವೆ. ಇಲ್ಲಿ ದೊಡ್ಡ ಒಂದು ಪೂಜೆ ನಡೀತದೆ. ಪೂಜೆ ನಡೆದ ಮೇಲೆ ಇಲ್ಲಿ 6 ಗಂಟೆಗೆ ಇಲ್ಲಿಂದ ಭದ್ರಕಾಳಿ ದೇವಸ್ಥಾನ ಒಂದು ಕಾರ್ಯಕ್ರಮ ಇದೆ. ಪೂಜೆ ಆದಮೇಲೆ ಅಲ್ಲಿ ಏನಾಗ್ತದೆ ಅಂದರೆ, ರಾತ್ರಿ ಒಂದು ಹರಕೆ ಹೊತ್ತಿದ ಕೋಳಿಗಳೆಲ್ಲಿರ್ತದೆ ಜನರದು. ಆ ಕೋಳಿನ ಕೊಯ್ದು ಮತ್ತೆ ನಾವು ವಾಪಸ್ಸು ಇಲ್ಲಿಗೆ ಬರ್ತೇವೆ. ಇಲ್ಲಿ ಒಂದೊಂದು ಮೊಗ ಪೂಜೆ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ಈ ಪಣಿಕ ಅಂತ ಹೇಳ್ತೀವಿ. ಈ ತಿರುಳ ಭದ್ರಕಾಳಿ ದೇವಸ್ಥಾನ ಈ ಮೊಗ ಎತ್ಕೊಂಡಿರೋನು ಅಲ್ಲಿ ಅಂಬಲದಲ್ಲಿ ಹೋಗಿ ಒಂದು ಪೂಜೆ ಮಾಡ್ತೀವಿ. ಹಣ್ಣು ಕಾಯಿಯೆಲ್ಲ ಹೊಡೆದು ಅಲ್ಲಿಗೆ ಅದು ಅಂತ್ಯ ಆಗುತ್ತೆ. ಅದು ನಮ್ಮ ಸಂಸಾರದ ಬಗ್ಗೆ ಎಲ್ಲ ಅವರು ಪದ ಹೇಳ್ತಾರೆ. ಇದು ಹೇಗೆ ಬಂದಿದ್ದು, ಎಲ್ಲಿಂದ ಬಂದಿದ್ದು, ಯಾತಕ್ಕಾಗಿ ಬಂದಿದ್ದು ಅಂತೇಳಿ ಅವರ ಭಾಷೆಯಲ್ಲಿ ಹೇಳ್ತಾರೆ. ಅಲ್ಲಿಗೆ ಅದು ಮುಗಿಯುತ್ತದೆ. ಜಿಲ್ಲೆಯ ಹಾಗೂ ನೆರೆ ಜಿಲ್ಲೆಯಿಂದ ತಂಡೋಪತಂಡವಾಗಿ ಬಂದಂತಹ ವೇಷಧಾರಿಗಳು ಎಲ್ಲರೂ ಒಂದೆಡೆ ಸೇರಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ಸಂದರ್ಭದಲ್ಲಿ ಇಲ್ಲಿಗೆ ಸಿದ್ದಾಪುರ, ಗೋಣಿಕೊಪ್ಪ, ಮೂರ್ನಾಡು, ತಿತಿಮತಿ, ಹಾರಂಗಿ, ದುಬಾರೆ, ವಿರಾಜಪೇಟೆ ಹಾಗೂ ನೆರೆ ಜಿಲ್ಲೆಯ ಪಿರಿಯಾಪಟ್ಟಣ, ಹುಣಸೂರು ಹಾಗೂ ಇತ್ಯಾದಿ ಊರುಗಳಿಂದ ವೇಷಧಾರಿಗಳು ಇಲ್ಲಿಗೆ ಆಗಮಿಸಿ ಒಂದೆಡೆ ಸೇರಿ ತಮ್ಮ ಹಬ್ಬದ ಸಡಗರವನ್ನು ಆಚರಿಸುತ್ತಾರೆ. ಈ ಆಚರಣೆಯನ್ನು ವೀಕ್ಷಿಸಲು ರಾಜ್ಯದ ಹಲವಾರು ಕಡೆಯಿಂದ ಜನರು ಆಗಮಿಸುತ್ತಾರೆ.
ನಾನು ದೇವರಪುರ ಮಾಜಿ ಅಧ್ಯಕ್ಷ ಚಿಪ್ಪಿ ಕೃಷ್ಣಕುಮಾರ್ ಅಂತೇಳಿ. ನಮ್ಮ ದೇವರಪುರದ ದೇವರಕಾಡಿನಲ್ಲಿ ಬೇಡು ಹಬ್ಬ ಅಂತೇಳಿ, ಅಂದರೆ ಕುಂಡೆ ಹಬ್ಬ ಅಂತೇಳಿ ಎಲ್ಲ ಕರೀತಾರೆ. ತಕ್ಕರಿಗೆ, ಸಣ್ಣೊಂಡ ತಕ್ಕರುಗಳಿಗೆ ನಾವು ಏನು ಸಹಾಯ ಬೇಕು ಅದನ್ನ ನಾವು ಕೈಯಿಂದ ಸಹಾಯ ಮಾಡಿಕೊಂಡು ಹಬ್ಬವನ್ನು ನಡೆಸ್ತಾ ಇದ್ದೇವೆ. ಈ ದೇವಸ್ಥಾನವನ್ನು ಪೂರ್ತಿ ಕ್ಲೀನ್ ಮಾಡಿ ಭಾಳ ಶುದ್ಧವಾಗಿ ಇಡಲಿಕ್ಕೆ ಬೆಟ್ಟ ಕುರುಬರು ಭಾಳ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಹಬ್ಬಕ್ಕೆ ಬರ್ತಾರೆ, ಅವರ ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎರಡು ದಿನಗಳ ಕಾಲ ನಡೆಯುವಂತಹ ಆಚರಣೆ ದೇವರ ಉತ್ಸವ ಮೂರ್ತಿಯ ದರ್ಶನದೊಂದಿಗೆ ಈ ವಿಶಿಷ್ಟವಾದ ಬೇಡು ಹಬ್ಬಕ್ಕೆ ತೆರೆ ಬೀಳುತ್ತೆ.
ಈ ಒಂದು ಬೇಡು ಹಬ್ಬ ಅಂತ ಕನ್ನಡದಲ್ಲಿ ನಾವು ಮಾತಾಡ್ತೀವಿ. ಇದು ಬೇಡು ಹಬ್ಬ ಅನ್ನೋದು ನಾವು ಎಲ್ಲ ಇದು ಮೂಲತಃ ಬೆಟ್ಟಕುರುಬ ಜನಾಂಗದಿಂದ ಮೂಡಿ ಬಂದಂತ ಒಂದು ಕೇರಳದಿಂದ ನಮ್ಮ ಅಜ್ಜಂದಿರು ಕೊಂಡು ಬಂದಂತ ಈ ಒಂದು ದೇವರುಗಳನ್ನ ಆಯಾಯ ಬೆಟ್ಟ ಸಾಲುಗಳಲ್ಲಿ ಅವರು ಸ್ಥಾಪನೆ ಮಾಡಿಕೊಂಡು ಪೂಜೆಗಳನ್ನ ಮಾಡಿಕೊಂಡು ಬಂದಂತಹ ದಿನಗಳಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಮತ್ತೆ ಬರುತ್ತಾ ಕಾಲಕ್ರಮೇಣ ಆಧುನಿಕತೆಗೆ ಬರತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಕೆಲವು ಮಾರ್ಪಾಡುಗಳು ಹೊಂದಿ ಇಲ್ಲಿ ನಮ್ಮ ಜನಾಂಗದವರಿಗೆ ಹಬ್ಬಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಸ್ಥಳೀಯ ಗ್ರಾಮಸ್ಥರು ಸೇರ್ಕೊಂಡು ಈಗ ಭಂಡಾರ ಕುಡಿ ಅಂತ ಸೇರ್ಕೊಂಡಿದ್ದಾರೆ. ಈಗ ಅದ್ರ ಜೊತೆಗೆ ಬೆಟ್ಟಕುರುಬ ಜನಾಂಗದವರು ಕೂಡ ನಮ್ಮ ಬೆಟ್ಟಕುರುಬ ಜನಾಂಗದವರು ಇಲ್ಲಿ ಸೇರ್ಕೊಂಡು ಅದರ ಕುಡಿ ಒಕ್ಕಲು ತೆರಗೊಕ್ಕಲು ಅಂತ ನಮ್ಮ ಭಾಷೆಯಲ್ಲಿ ತೆರಗೊಕ್ಕಲು ಅಂತಂದ್ರೆ ಆ ದೇವರ ಒಂದು ಮುಖ್ಯ ಒಕ್ಕಲುದಾರರಾಗಿ ಅದರ ಒಂದು ಸೇವೆ ಮಾಡ್ಕೊಳತಕ್ಕಂತ ಕೆಲಸನ ಇಲ್ಲಿ ಮಾಡಿದ್ದಾರೆ. ಹಾಗೆ ಕೂಡ ಇಲ್ಲಿ ಏನು ಬಂಡರ ಒಕ್ಕಲು ಅಂತ ಸಣ್ಣ ಹೊಂಡ ಕಳಿಯಂಡ ಮತ್ತೆ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕಳಿಚಂಡ ಇಂತ ಮುಂತಾದ ಗ್ರಾಮಸ್ಥರು ಕೂಡ ಇದರ ಭಾರಿ ಒಂದು ಮುತುವರ್ಜಿ ವಹಿಸಿ ಈ ಒಂದು ಜನಾಂಗ ಕೊಂಡು ತಂದಿರತಕ್ಕಂತ ದೇವರುಗಳನ್ನ ಇವರು ಕೂಡ ನಮ್ಮ ದೇವರು ನಾವು ಕೂಡ ಅದರಲ್ಲಿ ಪಾಲ್ದಾರಾಗೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಅಜ್ಜನ ಕಾಲದಲ್ಲಿ ಇದು ನಡೆದು ಬಂದಂತದ್ದು. ಇದನ್ನ ಅವರು ಕೂಡ ಪೂರ್ವಭಾವಿಯಾಗಿ ಆಗ್ಲಿಂದಲೂ ಕೂಡ ನಡೆಸ್ಕೊಂಡು ಈ ಒಂದು ಕಾರ್ಯಕ್ರಮನ ಅಥವಾ ಈ ಒಂದು ಹಬ್ಬನ ಭಾರಿ ನಿಷ್ಠತೆಯಿಂದ ಗ್ರಾಮಸ್ಥರು ಕೂಡ ನಮ್ಮ ಜನಾಂಗದವ್ರ ಜೊತೆ ಸೇರ್ಕೊಂಡು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಈ ಕುಂಡೆ ಹಬ್ಬ ಅನ್ನೋದು ಅದು ಅಲ್ಲ, ಇದು ನಿಜವಾದ ಹಬ್ಬ ಬೇಡು ಹಬ್ಬ. ಬೇಡು ಹಬ್ಬ ಅಂತಂದ್ರೆ ನಾವು ನಮ್ಮ ದೇವರನ್ನ ಮನೆಗಳಿಗೆ ಹೋಗಿ ಗ್ರಾಮಗಳಿಗೆ ಹೋಗಿ ಗ್ರಾಮಗಳ ಮನೆಗಳಲ್ಲಿ ಹೋಗಿ ಬೇಡಿ ತಂದಂತ ವಸ್ತುಗಳನ್ನ ದೇವರಿಗೆ ಅರ್ಪಿಸಂತ ಒಂದು ಕಾರ್ಯಕ್ರಮ. ಇದು ಮಧ್ಯಂತರದಲ್ಲಿ ಇದು ಸೃಷ್ಟಿಯಾದಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ದಯವಿಟ್ಟು ಈ ಜನ ಅರ್ಥ ಮಾಡ್ಕೋಬೇಕು, ಬೇಡು ಹಬ್ಬ ಅಂತಂದ್ರೆ ಏನು ಅನ್ನೋದನ್ನ ಬೇಡಿ ತಂದು ದೇವರಿಗೆ ಒಪ್ಸಂತದ್ದು. ಇದು ಬೆಟ್ಟಕುರುಬ ಜನಾಂಗದ ಮತ್ತೆ 4-5-6 ಈ ಒಂದು ಕೊಡವ ಒಕ್ಕಲಿನ ಒಂದು ಸಮುದಾಯದವರು ಇಲ್ಲಿ ಭಂಡಾರ ಒಕ್ಕಲ್ದಾರರಾಗಿ ಸೇರ್ಕೊಂಡು ಇದನ್ನ ನಡೆಸ್ಕೊಂಡು ಹೋಗ್ತಿರೋದು ಅಂತದ್ದು ಈ ಗ್ರಾಮದೊಳಗೆ ನಡೀತಾ ಇದೆ. ಏನಂತ ಹೇಳಿದ್ರೆ ನಮ್ಮ ಭದ್ರಗಾಳಿ ಅಮ್ಮೆ ಅಂತ ಹೇಳಿದ್ರೆ ಮೊದಲ ಕಾಲದಲ್ಲಿ ಕೇರಳದಿಂದ ಬಂದಂತ ಒಂದು ದೇವತೆ. ಕೇರಳದಿಂದ ಭದ್ರಗಾಳಿ ಅಂತ ಹೇಳಿದ್ರಲ್ಲ, ನಮ್ಮ ಇಡೀ 6 ದೇವತೆಗಳು ಸುಮಾರು ಅಲ್ಲಿಂದ ಬಂದಂತ ಒಂದು ದೇವತೆಗಳು. ಅದೇ ಪ್ರಕಾರ ನಾವು ಮೊದಲ ಕಾಲದಲ್ಲಿ ನಾವು ಕೇರಳದವ್ರೆ, ಆದರೆ ನಮ್ಮನ್ನ ಇದೇ ದೇವರು ಇಲ್ಲಿಗೆ ನಮ್ಮನ್ನ ಕರ್ಕೊಬಂದು ನಮಗೆ ಅದಕ್ಕೆ ಒಂದು ಅನ್ನ ನೀರು ಕೊಡುವಂಥ ಒಂದು ಪರಿಸ್ಥಿತಿನ ನಮ್ಮ ಪಣಿಕರು ಮಾಡಬೇಕು ಅಂತೇಳಿ ನಮ್ಮ ಇಡೀ ನಮ್ಮ ಕೊಡಗಿಗೆ ಬಂದಂಥ ದೇವರು ಇದು ಭದ್ರಗಾಳಿ. ಅದೀಗ ನಮ್ಮನ್ನ ನಾವು ಎಲ್ಲಿದ್ರು ನಮ್ಮ ಒಂದು ಮಗು ಆದರೂ ಸರಿ ಅದನ್ನ ಇದು ಮಾಡಬೇಕಾದ್ರೆ ಒಂದು ಕ್ರಿಯೆ ಮಾಡಬೇಕಾದ್ರೆ ಅದು ತಪ್ಪು ನೆಪ್ಪು ಯಾವುದು ಮಾಡಿದ್ರು ಅದು ಆ ದೇವರಿಗೆ ಒಪ್ಪುತ್ತದೆ ಅಂತೇಳಿ ನಮ್ಮ ಒಂದು ನಮ್ಮ ತಂದೆ ತಾಯಿಗಳದ್ದು ಒಂದು ಪ್ರಾರ್ಥನೆ. ಹಾಗೂ ಈಗಲೂ ನಾವು ಮಾಡುವಂಥ ಕಾರ್ಬಾರು ಗೊತ್ತಿದ್ರು ನಾವು ಮಾಡ್ತಾ ಇದ್ದೀವಿ. ಅದು ಗೊತ್ತಿರಬೇಕು ಅಂತ ಹೇಳಿದ್ರೆ ನಾವು ಮೊದಲ ಕಾಲದಿಂದ ಆದರೂ ಇದೇನು ಇಲ್ಲ ನಮ್ಮ ಕೈಲಿ, ಆದರೆ ಈಗ ನಾವು ಆ ಕ್ರಿಯೆ ಮಾಡ್ತಾ ಇದ್ದೀವಿ. ಅದನ್ನ ಏನಂತಂದರೆ ಈಗ ನಮ್ಮ ಈ ಸಣ್ಣೊಂಡ ಒಕ್ಕದಲ್ಲಿ ಮತ್ತು ನಮ್ಮ ಇಡೀ ಈ ಕಳ್ಳಿಚಂಡ ಒಕ್ಕ ಮತ್ತು ಊರವರೆಲ್ಲ ಸೇರಿ ಮತ್ತು ಈ ನಾನಾ ಜನಾಂಗ ಇದ್ದಾರಲ್ಲ ಬೆಟ್ಟಗುರುಬರು, ಅವರೇ ಇಲ್ಲಿಗೆ ಒಂದು ಪ್ರಧಾನ ಇದು. ಅವರಿಂದ ಒಂದು ಕುದುರೆ ಹೊರಡಿಸೋಂಥ ಒಂದು ಕಾರ್ಬಾರ್ ಅವ್ರು ಮಾಡ್ತಾರೆ, ನಾವು ದೇವರು ಹೊರಡಿಸೋಂಥ ಕಾರ್ಬಾರ್ ನಾವು ಮಾಡ್ತೀವಿ. ಊರವರು ನಾಡವರು ಕೇರಿಯವರು ಎಲ್ಲ ಬಂದು ಸೇರಿ ನಮ್ಮನ್ನ ಇಲ್ಲಿಂದ ಕರ್ಕೊಂಡೋಗಿ ಆ ದೇವ್ರ ಕ್ರಿಯೆ ಏನು ಉಂಟು ಅಂತೇಳಿ ಮಾಡಿ ಎಲ್ಲ ಇದನ್ನ ಮಾಡಿ ನಮ್ಮನ್ನ ನೋಡಿದ್ರಲ್ಲ ವೀಕ್ಷಕರೇ ಈ ವಿಶಿಷ್ಟವಾದ ಹಬ್ಬವನ್ನು ಆಚರಿಸುವಂತಹ ರೀತಿಯನ್ನ. ಸೊ ವೀಕ್ಷಕರೇ, ನೀವೆಲ್ಲ ಈ ಪ್ರೋಗ್ರಾಮ್ ನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೇನೆ.
ಯಾವಾಗಲೂ ಕೃಷಿಯಲ್ಲಿ ನಿರತರಾಗಿರುವ ಕೊಡಗಿನ ಜನತೆ ಈ 2 ದಿನಗಳ ಕಾಲ ಒತ್ತಡಗಳನ್ನು ಬದಿಗೊತ್ತಿ ಈ ವಿಶಿಷ್ಟ ಹಬ್ಬವನ್ನು ಸವಿಯುತ್ತಾರೆ. ಸಖತ್ ಮಜಾ ಕೊಡೋ ಪ್ರೋಗ್ರಾಮ್ ಅಲ್ವಾ? ಕೊಡಗಿನ ಇನ್ನಷ್ಟು ಸಾಂಪ್ರದಾಯಿಕ ಆಚರಣೆಗಳ ಅನಾವರಣನ ನಾನ್ ನಿಮ್ ಮುಂದೆ ತರ್ತೀನಿ. ನಾನು ಷಡಾಕ್ಷರ್. ಇದು ನಮ್ಮ ಚಾನಲ್, ನಿಮ್ಮದು ಕೂಡ, ಅಂದ್ರೆ ನಮ್ಮೆಲ್ಲರ ಚಾನಲ್.